ನಮಸ್ಕಾರ ಸ್ನೇಹಿತರೆ, ಪುತ್ತೂರು ಲೈಫ್ ಕನೆಕ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಕೆನರಾ ಬ್ಯಾಂಕ್ ಅಲ್ಲಿರುವ ಅಪ್ರೆಂಟಿಸ್ಶಿಪ್ ಹುದ್ದೆಗೆ ಕಾಲ್ ಫಾರ್ಮ್ ಆಗಿದೆ. ಅದರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಕೆನರಾ ಬ್ಯಾಂಕ್ ಅಲ್ಲಿ ಯಾರಿಗೆ ವರ್ಕ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಹೇಳಿ? ಅದು ಅಪ್ರೆಂಟಿಸ್ಶಿಪ್ಗೆ. ಜಸ್ಟ್ ಡಿಗ್ರಿ ಆದ್ರೆ ಸಾಕು. ಏನೆಲ್ಲ ಬೇಕು, ಹೇಗೆ ಇದಕ್ಕೆ ಅಪ್ಲೈ ಮಾಡುದು, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಏಜ್ ಕ್ರೈಟೀರಿಯಾ ಏನು, ಎಜುಕೇಶನ್ ಏನು, ಎಲ್ಲ ಡೀಟೇಲ್ ಆಗಿ ನೋಡ್ಕೊಂಡು ಬರುವ. ಓಕೆ, ಈಗ ಈ ಕೆನರಾ ಬ್ಯಾಂಕ್ ಅಲ್ಲಿ ಕ್ಯಾರಿಯರ್ ಅಂತ ಹೇಳಿ ಈ ಕೆನರಾ ಬ್ಯಾಂಕಿನ ಪೇಜ್ ಓಪನ್ ಆಗುತ್ತಲ್ಲ, ಅದನ್ನ ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ದ ಇಂಗ್ಲಿಷ್ ವರ್ಷನ್ ಅಂತ. ಇದು ನೋಡಿ ತೋರಿಸ್ತೇನೆ ನಾನು. ಕಾಣಿಸ್ತಿದೆ ಅಲ್ಲ, ಇದೀಗ ಅವ್ರದ್ದು ಕೆರಿಯರ್ ಸೈಟ್. ಇದರಲ್ಲಿ ಎಂಗೇಜ್ಮೆಂಟ್ ಆಫ್ ಗ್ರಾಜುಯೇಟ್ ಅಪ್ರೆಂಟಿಸ್ ಇನ್ ಕೆನರಾ ಬ್ಯಾಂಕ್ ಅಂಡರ್ ದ ಅಪ್ರೆಂಟಿಸ್ಶಿಪ್ ಆಕ್ಟ್ ಅಂತ ಹೇಳಿ 24-25 ಕೊಟ್ಟಿದ್ದಾರೆ. ಇದನ್ನೀಗ ಕ್ಲಿಕ್ ಮಾಡಿ, ಅವಾಗ ಈ ತರ ನಿಮಗೆ ಪೇಜ್ ಬರ್ತದೆ. ಇದರಲ್ಲಿ ಅವರು PDF ಕೊಟ್ಟಿದ್ದಾರೆ, ಇಂಗ್ಲಿಷ್ ಹಿಂದಿ ಅಂತ ಹೇಳ್ಕೊಂಡು. ಸೊ ನಾನು ಇಂಗ್ಲಿಷ್ ಅನ್ನ ಕ್ಲಿಕ್ ಮಾಡ್ತೇನೆ. ಅದನ್ನ ಮಾಡಿದಾಗ ಈ ತರ ಬರ್ತದೆ, ಕಾಣಿಸ್ತಿದೆ ಅಲ್ವಾ? ಸ್ವಲ್ಪ ಝೂಮ್ ಮಾಡ್ತೇನೆ. ಓಕೆ, ಈಗ ನೋಡುವ ಒಂದೊಂದಾಗಿ. ಇದರಲ್ಲಿ ಎಷ್ಟು ಪೋಸ್ಟ್ ಕಾಲ್ ಮಾಡಿದ್ದಾರೆ ಏನು ಅಂತ ಹೇಳಿ ಅಲ್ಲ ನೋಡಿ. ಇದು ಅಪ್ಲೈ ಮಾಡ್ಲಿಕ್ಕಿರುವಂತಹ ಡೇಟ್ 21/9/2024, ಅಂದ್ರೆ ಸೆಪ್ಟೆಂಬರ್ 21 ಈ ಸೈಟ್ ಓಪನ್ ಆಗ್ತದೆ ಅಪ್ಲೈ ಮಾಡ್ಲಿಕ್ಕೆ. ಹಾಗೆ ಅಕ್ಟೋಬರ್ 4ನೇ ತಾರೀಕು ತನಕ ಇದು ಓಪನ್ ಇರ್ತದೆ. ಅದಕ್ಕಿಂತ ಮೊದಲು ನೀವು ಅಪ್ಲೈ ಮಾಡಿದ್ರೆ ಆಯ್ತು. ಟೋಟಲ್ ಎಷ್ಟು ಸೀಟ್ಸ್ ಇದೆ ಅಂತ ನೋಡುವ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಅವರು. ಟೋಟಲ್ 3000 ಸೀಟ್ಸ್ ಇದೆ. ಓಕೆ, ಇದರಲ್ಲಿ ಕರ್ನಾಟಕಕ್ಕೆ ಎಷ್ಟಿದೆ ಅಂತ ತೋರಿಸ್ತೇನೆ. ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ ಅಂದ್ರೆ 600. ಓಕೆ, ಇದರಲ್ಲಿ ಅನ್ರಿಸರ್ವ್ ಕ್ಯಾಟಗರಿಗೆ 240 ಇದೆ, ಕಾಣಿಸ್ತಿದೆ ಅಲ್ಲ? 600 ಕರ್ನಾಟಕಕ್ಕೆ ಇದೆ. ಈಗ ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ನೋಡುವ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಜಸ್ಟ್ ಸಿಟಿಸನ್ ಆಫ್ ಇಂಡಿಯಾ ಆಗಿರ್ಬೇಕು, ಹಾಗೆ ಡಿಗ್ರಿ ಆದ್ರೆ ಸಾಕು. ನೋಡಿ, ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏಜ್ ಸೆಪ್ಟೆಂಬರ್ 1ಗೆ ನಿಮಗೆ ಅಷ್ಟು ಏಜ್ ಅವ್ರು ಕೇಳಿದ್ದಾರೆ, 28 ವರ್ಷದವರೆಗಿದೆ. ಅದಕ್ಕಿಂತ ಕಡಿಮೆ ಇದ್ರೆ ಆಯ್ತು. ಓಕೆ, ಏಜ್ ನೋಡಿ, ಮಿನಿಮಮ್ 20 ಇಯರ್ಸ್ ಆಗಿರ್ಬೇಕು, ಮ್ಯಾಕ್ಸಿಮಮ್ 28 ಅಂತ ಹಾಕಿದ್ದಾರೆ. ಅದು ಯಾವಾಗಕ್ಕೆ? 1 ಸೆಪ್ಟೆಂಬರ್ಗೆ ಅಪ್ಲೈ ಆಗುದು, 2004. ನೋಡಿ, ಇಲ್ಲಿ ನಾಟ್ ಲೇಟರ್ ದ್ಯಾನ್ 2004 ಅಂದ್ರೆ 1 ಸೆಪ್ಟೆಂಬರ್ 2004 ಒಳಗಡೆ ಹುಟ್ಟಿದವ್ರು ಯಾರು ಬೇಕಿದ್ರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು, ಡಿಗ್ರಿ ಆದವರು. ಆಮೇಲೆ ಶೆಡ್ಯೂಲ್ಡ್ ಕಾಸ್ಟ್, ಬ್ಯಾಕ್ವರ್ಡ್ ಕಾಸ್ಟ್ ಅವರಿಗೆಲ್ಲ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಡಿಸೇಬಿಲಿಟಿ ಇರೋರಿಗೆಲ್ಲ 5, 3, 10 ಇಯರ್ಸ್ ಎಲ್ಲ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಈಗ ಕ್ವಾಲಿಫಿಕೇಶನ್ ಅನ್ನ ಬಗ್ಗೆ ನೋಡುವ ಏನು ಅಂತ ಹೇಳಿ. ಕೆಳಗಡೆ ನೋಡಿ, ಎಜುಕೇಶನಲ್ ಕ್ವಾಲಿಫಿಕೇಶನ್, ಅ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್. ನೋಡಿ, ಯೂನಿವರ್ಸಿಟಿ ಗೌರ್ಮೆಂಟ್ ಇಂದ ರೆಕಗ್ನೈಸ್ ಆಗಿರೋದೇ ಆಗಿರ್ಬೇಕು. ಡಿಸ್ಟೆನ್ಸ್ ಅಲ್ಲಿ ಮಾಡುದೆಲ್ಲ ಅಂದ್ರೆ ಗೌರ್ಮೆಂಟ್ ರೆಕಗ್ನೈಸ್ ಆಗಿದ್ರೆ ಆಯ್ತು ಅಷ್ಟೇ. ಓಕೆ, ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್. ನೋಡಿ, ಇದನ್ನ ಸರಿ ಗಮನದಲ್ಲಿ ಇಟ್ಟು ಕೇಳಿ. 10th ಅಥವಾ 12th ಸ್ಟ್ಯಾಂಡರ್ಡ್ ಅಲ್ಲಿ ನಿಮ್ಮ ಮಾರ್ಕ್ ಶೀಟ್ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್, ನೀವೀಗ ಕರ್ನಾಟಕಕ್ಕೆ ಅಂತ ಹೇಳಿ ನೀವು ಅಪ್ಲೈ ಮಾಡ್ತಾ ಇದ್ರೆ ನಿಮಗೆ ಕನ್ನಡ ಗೊತ್ತಿರಬೇಕು. ಕನ್ನಡ 10ನೇ ಕ್ಲಾಸ್ ಅಥವಾ 10th ಅಥವಾ 12th ಅಲ್ಲಿ ಒಂದು ಸಬ್ಜೆಕ್ಟ್ ಆಗಿರ್ಬೇಕು. 10th ಅಲ್ಲಿ ಇದ್ರೂ ಸಾಕು, ಅರ್ಥ ಆಯ್ತಾ? 12th ಅಲ್ಲೂ ಇರ್ಬೇಕು ಅಂತಿಲ್ಲ. ಈಗ PUC ಅಲ್ಲಿ ಕೆಲವರು ಹಿಂದಿ ಆಪ್ಟ್ ಮಾಡಿರ್ತಾರೆ, ಕನ್ನಡ ತಗೊಂಡಿರೋದೇ ತೊಂದ್ರೆ ಇಲ್ಲ. 10th ಅಲ್ಲಿ ನಿಮ್ದು ಒಂದು ಸಬ್ಜೆಕ್ಟ್ ಕನ್ನಡ ಆಗಿರ್ಬೇಕು, ಅದು ನಿಮ್ಮ ಮಾರ್ಕ್ ಶೀಟ್ ಅಲ್ಲಿ ತೋರಿಸ್ತಿರ್ಬೇಕು, ಮಾರ್ಕ್ ಶೀಟ್ ಅಲ್ಲಿ ಇರ್ಬೇಕದು. ಓಕೆ, ಇದಷ್ಟೇ. ಮತ್ತೆ ಮೆಡಿಕಲ್ ಫಿಟ್ನೆಸ್ ಅಂದ್ರೆ ಕಣ್ಣು ಕಾಣ್ತಿರ್ಬೇಕು, ಆ ತರದ್ದು ಕ್ಲಿಯರ್ ಆಗಿರ್ಬೇಕು. ಎಲ್ಲ ಮಾಮೂಲಿ ಫಿಸಿಕಲ್ ಫಿಟ್ನೆಸ್ ಇರ್ಬೇಕು, ಮೆಡಿಕಲ್ ಸರ್ಟಿಫಿಕೇಶನ್ ಟೈಪ್. ಓಕೆ, ಇನ್ನೇನಿದೆ ನೋಡುವ. ಪೇಜ್ ನಂಬರ್ 8. ಓಕೆ, ಇದ್ರಲ್ಲಿ ನೋಡಿ, ಪೇಜ್ ನಂಬರ್ 8 ಅಲ್ಲಿ ಇದು ಎಷ್ಟು ವರ್ಷದ ಅಪ್ರೆಂಟಿಸ್ಶಿಪ್ ಏನಿದ್ರದ್ದು ಅಂತ ಹೇಳಿ ನೋಡುವ. ನೋಡಿ, ಪೀರಿಯಡ್ ಆಫ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್. ದ ಪೀರಿಯಡ್ ಆಫ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ವಿಲ್ ಬಿ ಫಾರ್ 1 year. 1 ವರ್ಷ ಇರ್ತದೆ.
ಪ್ಲೇಸ್ ಅಲ್ಲಿ ನೀವು ಎಲ್ಲಿ ಬೇಕಿದ್ರೂ ಆಪ್ ಮಾಡ್ಬೋದು. ಅದೇ ಕರ್ನಾಟಕದಲ್ಲಿ ಒಂದಷ್ಟು ಲಿಸ್ಟ್ ಕೊಟ್ಟಿದ್ದಾರೆ, ಬ್ರಾಂಚಸ್ ಎಲ್ಲೆಲ್ಲಿ ಅಂತ ಹೇಳಿ, ನೀವು ಅದನ್ನ ಸಿಲೆಕ್ಟ್ ಮಾಡಿ ಅಲ್ಲಿ ಮಾಡ್ಬೋದು. ನಾನು ತೋರಿಸ್ತೇನೆ ಆಮೇಲೆ. ನೋಡಿ, ಸ್ಟೈಫಂಡ್ ಕೊಡ್ತಾರೆ ಮಂತ್ಲಿ 15,000. ಆಮೇಲೆ PF ESI ಅದೆಲ್ಲ ಏನಿರುವುದಿಲ್ಲ. ಕೆನರಾ ಬ್ಯಾಂಕ್ ನಿಮಗೆ 10,500 ಕೊಟ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ 4,500 ಬರ್ತದೆ. ಸೊ ಟೋಟಲ್ 15,000 ಬರ್ತದೆ. ನೋಡಿ, ವರ್ಕ್ ಅವರ್ಸ್ ಎಲ್ಲ ಮಾಮೂಲಿ ಬ್ಯಾಂಕ್ ಅವರ್ಸ್ ತರನೇ. ಲೀವ್ ಎಲ್ಲ ನಿಮಗೆ 12 ಏನೋ ಇಯರ್ಲಿ ಲೀವ್ ಇದೆ ಇದಕ್ಕೆ ಅಪ್ಲೈ ಮಾಡೋರಿಗೆ. ಆಮೇಲೆ ಬ್ಯಾಂಕ್ ಅಲ್ಲಿ ಏನ್ ಹಾಲಿಡೇ ರಿಫ್ಲೆಕ್ಟ್ ಆಗ್ತದೆ ಅದೆಲ್ಲ ಸಿಗ್ತದೆ. ಓಕೆ, ಇನ್ನೇನ್ ನೋಡ್ಬೇಕು ಅಂತಂದ್ರೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಹೇಗೆ ಅಂತ ನೋಡುವ. ರಿಜಿಸ್ಟ್ರೇಷನ್ ಪ್ರಾಸೆಸ್ ನೋಡಿ, ಫಸ್ಟ್ಗೆ ನೀವು ನಿಮ್ಮ ಅಪ್ರೆಂಟಿಸ್ಶಿಪ್ಗೆ ನಿಮ್ಮ ಡೀಟೇಲ್ಸ್ ಅನ್ನೆಲ್ಲ ಈ ಲಿಂಕ್ ಅಲ್ಲಿ ಹಾಕಿರ್ಬೇಕು. ಓಕೆ, nats.education.government ಅದರಲ್ಲಿ ಹಾಕಿದ ಮೇಲೆ ನೀವು ಕೆನರಾ ಬ್ಯಾಂಕಿನ ಸೈಟಿಗೆ ಹೋಗಿ ಕೆರಿಯರ್ ರಿಕ್ರೂಟ್ಮೆಂಟ್ ಇದ್ರಲ್ಲಿ ಇದೆ ನೋಡಿ, ನಾನು ತೋರಿಸ್ತೇನೆ. ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ಲ, ಕ್ಲಿಕ್ ಹಿಯರ್ ಟು ಅಪ್ಲೈ ಆನ್ಲೈನ್ ಅಂತ ಈ ಲಿಂಕಿಗೆ ನೀವು ಕ್ಲಿಕ್ ಮಾಡಿ ಹೋಗ್ಲಿಕ್ಕೆ. ನೋಡಿ, ಆಗ ಈ ತರ ಬರ್ತದೆ ಸೈಟ್. ಇಲ್ಲಿ ನೀವು ರಿಜಿಸ್ಟ್ರೇಷನ್ ಪಾಸ್ವರ್ಡ್ ಅದೆಲ್ಲ ನೀವು ಹಾಕ್ತಾ ಸಬ್ಮಿಟ್ ಕೊಟ್ಟು ನೀವು ಒಂದು ಇದ್ರ ಒಳಗಡೆ ಹೋದ್ರಾಯ್ತು. ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಇದೆ ನೋಡಿ, ಹೌ ಟು ಅಪ್ಲೈ ಅಂತ ಹೇಳಿ, ಇದನ್ನೊಮ್ಮೆ ಓದ್ಕೊಂಡು ನೀವು ಮಾಡ್ಕೊಳ್ಳಿ. ಓಕೆ, ಈಗ ಬ್ಯಾಕ್ ಟು ಇದ್ರ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗುವ. ಈಗ ಸೆಲೆಕ್ಷನ್ ಪ್ರಾಸೆಸ್ ಹೇಗೆ ಅಂತಂದ್ರೆ, ನಿಮ್ಮ 12th ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಓಕೆ, 12th ಮತ್ತೆ ನಿಮ್ಮ ಡಿಗ್ರಿ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಿ ಅದರಲ್ಲಿ ನಿಮಗೆ ಲಿಸ್ಟ್ ಹಾಕ್ತಾರೆ. ಡಿಕ್ರೀಸಿಂಗ್ ಅಂದ್ರೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ, ಅಂದ್ರೆ ಹೈಯೆಸ್ಟ್ ತೆಗೆದವ್ರ ಮೇಲೆ ಇರ್ತಾರೆ ಆ ತರ. ಓಕೆ, ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಹೈಯೆಸ್ಟ್ ಟು ಲೋ, ಹಾಗೆ. ಅದರಲ್ಲಿ ನಿಮಗೆ ನಿಮ್ದು ಜಾಸ್ತಿ ನಿಮ್ದು ಅಂದ್ರೆ ಅಲ್ಲಿಗೆ ಬಂದ ಅಪ್ಲಿಕೇಶನ್ ಮೇಲೆ ಡಿಪೆಂಡ್ ಆಗಿರ್ತದೆ ಅಲ್ವಾ. ಹಾಗಾಗಿ ಅದು ಕೂಡ ರಿಫ್ಲೆಕ್ಟ್ ಆಗೋದೆಲ್ಲ ಅವ್ರು ಏನು ಹಾಕ್ತಾರೆ ಅದೆಲ್ಲ ಆ ವೆಬ್ಸೈಟ್ ಅಲ್ಲೇ ಹಾಕುದು ಅಂತ ಹೇಳಿದ್ದಾರೆ. ಸೊ ಕೆನರಾ ಬ್ಯಾಂಕ್ ವೆಬ್ಸೈಟ್ ಅನ್ನು ನೀವು ನೋಡ್ತಾ ಇರಬೇಕು. ಫೈನಲ್ ಸೆಲೆಕ್ಷನ್ ವಿಲ್ ಬಿ ಸಬ್ಜೆಕ್ಟೆಡ್ ಟು ದ, ನೋಡಿ ಇಲ್ಲಿ ಹಾಕಿದ್ದಾರೆ, ಟ್ರೈನಿಂಗ್ ಸೀಟ್ಸ್ ಎಷ್ಟಿದೆ, ಮತ್ತೆ ಕ್ವಾಲಿಫಿಕೇಶನ್, ಲೋಕಲ್ ಲ್ಯಾಂಗ್ವೇಜ್ ಎಲ್ಲದರ ಬಗ್ಗೆ. ಓಕೆ, ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಯಾರು ಅದನ್ನ ಮಾಡಿಲ್ಲ 10th ಅಲ್ಲಿ ಅವರಿಗೊಂದು ಆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಕೊಡ್ತಾರೆ. ಈಗ ಅಪ್ಲಿಕೇಶನ್ ಹಾಕ್ಲಿಕ್ಕೆ 500 rupees ನೀವು ಕಟ್ಟಬೇಕು, ಅಪ್ಲಿಕೇಶನ್ ಚಾರ್ಜ್ ಇದು. ಓಕೆ, ಇದನ್ನ ನೀವು ಮಾಡೋದೆಲ್ಲ ಆನ್ಲೈನ್ ಅಲ್ಲೇ ಕಟ್ಲಿಕ್ಕೆ. ಹೌ ಟು ಅಪ್ಲೈ ಅಂತಿದೆ ನೋಡಿ, ಜಸ್ಟ್ ಕೆನರಾ ಬ್ಯಾಂಕ್ ಕೆರಿಯರ್ ರಿಕ್ರೂಟ್ಮೆಂಟ್ ಈ ಸೈಟಿಗೆ ಹೋಗಿ ಅಲ್ಲಿ ನಾನೀಗ ತೋರಿಸಿದಲ್ಲ ಅಲ್ಲಿ ಅಪ್ಲೈ ಅಂತ ಕೊಟ್ಟು ನಿಮ್ದು ಫೋಟೋಸ್ ಮತ್ತೆ ನಿಮ್ದು ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ರೆಡಿ ಇಟ್ಕೊಂಡು ಒಂದೊಂದೇ ಅಪ್ಲೈ ಅದರಲ್ಲಿ ಅಪ್ಲೋಡ್ ಮಾಡಿಕೊಂಡು ಅಪ್ಲೈ ಮಾಡ್ಲಿಕ್ಕೆ. ನಿಮ್ಮ ಇದು ಏನು 500 rupees ಇದೆ ಅಲ್ಲ ಫೀಸ್ ಕೂಡ, ಅದನ್ನು ಕೂಡ ನೀವು ಆನ್ಲೈನ್ ಅಲ್ಲೇ ಕಟ್ಟಬೇಕು. ಕಾರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ, ಯಾವ ಮಾಸ್ಟರ್ ಕಾರ್ಡ್ಸ್ ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. ಮೋಡ್ಸ್ ಆಫ್ ಪೇಮೆಂಟ್ ಏನಿದ್ರು ಆನ್ಲೈನ್ ಅಲ್ಲೇ ಮಾಡ್ಬೇಕು. ಈಗ ನಾನು ಕರ್ನಾಟಕದಲ್ಲಿ ಎಲ್ಲೆಲ್ಲ ನಿಮಗೆ ಆ ಬ್ರಾಂಚಸ್ ಇದೆ ಅಂತ ತೋರಿಸ್ತೇನೆ. ಅಂದ್ರೆ ಓಪನ್ ಇರೋದು ವೇಕೆನ್ಸಿ 26 ಪೇಜ್. ಓಕೆ, ಈಗ ನೋಡಿ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ, ಇಲ್ಲಿದೆ ನೋಡಿ, ಎಷ್ಟೊಂದು ಜಾಗದಲ್ಲಿದೆ. ಬಾಗಲಕೋಟೆ, ಬಳ್ಳಾರಿ, ಬೆಂಗಳೂರಲ್ಲಿ 2 ಕಡೆ ಇದೆ, ರೂರಲ್, ಅರ್ಬನ್, ಬೆಳಗಾವಿ, ಬೀದರ್, ಚಿಕ್ಕಮಂಗ್ಳೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ ಎಲ್ಲ ಇದೆ. ದಕ್ಷಿಣ ಕನ್ನಡದ ಬಗ್ಗೆ ಮಾತಾಡೋದು, ದಕ್ಷಿಣ ಕನ್ನಡದಲ್ಲಿ 47 ಸೀಟ್ಸ್ ಇದೆ. ಓಕೆ, ವೇಕೆನ್ಸೀಸ್ ಈವನ್ ಇಲ್ಲಿದೆ ನೋಡಿ, ಶಿವಮೊಗ್ಗದಲ್ಲೂ ಇದೆ, ಉಡುಪಿಯಲ್ಲೂ ಇದೆ, ಹೈಯೆಸ್ಟ್ 41. ಅಪ್ಲೈ ಮಾಡಿ ಬಿಡ್ಬೇಡಿ, ಇದು ತುಂಬಾ ಚೆನ್ನಾಗಿದೆ ಈ ಆಪರ್ಚುನಿಟಿ. ಆಮೇಲೆ ಅವ್ರು ಅದ್ರಲ್ಲೂ ಕೊಟ್ಟಿದ್ದಾರೆ, ಈ ಅಪ್ರೆಂಟಿಸ್ಶಿಪ್ ಅಲ್ಲಿ ಇರುವಾಗ್ಲೇ 1 year ಏನಿರ್ತದಲ್ಲ ನಿಮ್ಮನ್ನವ್ರು ಹೈಯರ್ ಮಾಡ್ಲಿಕ್ಕೂ ಸಾಕು ಅಂತ ಹೇಳಿ, ಬ್ಯಾಂಕ್ ಬೇಕು ಅಂತ ಹೇಳಿ ಅವ್ರು ನಿಮ್ಮನ್ನ ಅಲ್ಲೇ ತಗೊಳ್ಲಿಕ್ಕೂ ಸಾಕು ಅಂತ ಹೇಳಿ ಹಾಕಿದ್ದಾರೆ. ಅವ್ರಿಗೆ ತಗೊಳ್ಬಾರ್ದು ಅಂತ ಹೇಳಿ ಏನು ಅಬ್ಜೆಕ್ಷನ್ ಇಲ್ಲ, ಅದನ್ನ ಅವ್ರು ಮೆನ್ಷನ್ ಮಾಡಿದ್ದಾರೆ, ಆಮೇಲೆ 1 year ಆದ್ಮೇಲೆ ನಿಮ್ಮನ್ನ ಅವರು ರಿಲೀವ್ ಮಾಡ್ತಾರೆ ಆ ಅಪ್ರೆಂಟಿಸ್ಶಿಪ್ ಇಂದ. ಪುನಃ ನೀವು ಬೇಕಿದ್ರೆ ಇವ್ರು ಕಾಲ್ ಫಾರ್ಮ್ ಮಾಡುವಾಗ ಅಪ್ಲೈ ಮಾಡಿ ನೀವು ಅಲ್ಲಿ ಜಾಬಿಗೆ ಸೇರ್ಬೋದು.
ಆ ತರ ಇದು ಪ್ರೊಸೀಜರ್. ಓಕೆ, ಸೊ ಕ್ಯಾನರಾ ಬ್ಯಾಂಕ್ ಅಲ್ಲಿ ಈ ಜಾಬ್ ಅನ್ನ ಯಾರು ಕೂಡ ಮಿಸ್ ಮಾಡಬೇಡಿ. ಜಸ್ಟ್ ಡಿಗ್ರಿ ಆದ್ರೆ ಸಾಕು, 20 to 28 years. ಇದೇ ತರದ ಗೌರ್ಮೆಂಟ್ ಜಾಬಿನ ಬಗ್ಗೆ ನಾನು ಇನ್ನೂ ಕೂಡ ನಮ್ಮ ಸೈಟ್ ನಲ್ಲಿ ಹಾಕ್ತಾ ಹೋಗ್ತೇನೆ, ಯೂಟ್ಯೂಬ್ ಚಾನೆಲ್ ನಲ್ಲಿ. ಸೊ ನೀವು ಕೂಡ ಆ ವಿಡಿಯೋವನ್ನು ನೋಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾರು ಗೊತ್ತಿದ್ದಾರೆ ಫ್ರೆಂಡ್ಸ್ ಎಲ್ಲ, ಅವರಿಗೂ ಇದನ್ನು ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗ್ಬೋದಲ್ವಾ ಅಪ್ರೆಂಟಿಸ್ಶಿಪ್ ಸಿಗ್ಲಿಕ್ಕೆ. ಒಳ್ಳೆ ಒಂದು ಏನಂತ ಹೇಳ್ತಾರೆ, ಇಂಟರ್ನ್ಶಿಪ್ ಟೈಪ್ ಒಳ್ಳೆ ಒಂದು ಅವಕಾಶ ಇದು, ಯಾರು ಮಿಸ್ ಮಾಡಬೇಡಿ ಆಯ್ತಾ. ಥ್ಯಾಂಕ್ ಯು.